ನಮಸ್ಕಾರಗಳೇ, ಸ್ವಾಗತ ನಿಮಗೆ ಜವಾರಿ ಕ್ರಿಯೇಟರ್ ಗಾಡಿ ಯೂಟ್ಯೂಬ್ ಚಾನಲ್. ನೋಡ್ರಿ, ಮೊಟ್ಟ ಮೊದಲಿಗೆ ನಿಮಗೆಲ್ಲರಿಗೂ ಸ್ವಾರಿ ರಿಯಲಿ ಸಾರಿ. ಒಂದು ತಿಂಗಳಾಯ್ತು ನಾನು ವಿಡಿಯೋ ಮಾಡಿಲ್ಲ. ದಯವಿಟ್ಟು ಸ್ವಾರಿ ಕಳ್ತಾ ಇದ್ದೀನಿ, ಯಾಕಂದ್ರೆ ಬಹಳಷ್ಟು ಬಿಸಿ ಇದ್ದೆ ಸರ್. ದಯವಿಟ್ಟು ಕ್ಷಮಿಸಬೇಕು. ಯಾಕಂದ್ರೆ ನಮ್ಮ ಸಬ್ಸ್ಕ್ರೈಬರು ನಮಗೆ ನಂಬಿಕೊಂಡು ಇಲ್ಲಿ ನಮಗೆ ಸಬ್ಸ್ಕ್ರೈಬ್ ಮಾಡಿದಾರಲ್ಲ, ಅವರಿಗೋಸ್ಕರ ನಾವು ವಿಡಿಯೋ ಮಾಡ್ಲಿಕ್ಕಂದ್ರೆ ಅವರಿಗೆ ನಾವು ಮೋಸ ಮಾಡ್ದಂಗೆ ಆಕೈತಿ, ತೊಂದರೆ ಆಗ್ದಂಗೆ ಆಕೈತಿ. ಆದ್ರೂ ನಮ್ಮದು ಜೀವನದಲ್ಲಿ ಬಹಳಷ್ಟು ಕೋಲಾಹಲಗಳು ನಡೆದಗೇಸಿಂದ ಬಹಳಷ್ಟು ತ್ರಾಸದಲ್ಲಿ ಇದ್ದೀವಿ. ಅದಕ್ಕಾಗಿ ನಾನು ವಿಡಿಯೋ ಮಾಡಿಲ್ಲ, ದಯವಿಟ್ಟು ಕ್ಷಮಿಸಬೇಕು. ಇವತ್ತಿನ ಈ ವಿಡಿಯೋ ಎದಕ್ಕಪ್ಪ ಅಂದ್ರೆ, ನೋಡ್ರಿ, ಇವತ್ತಿನ ಈ ಕಾಲ ಏನೈತಲ್ಲ, ಇದು ಎಐ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಈ ಒಂದು ಕಾಲ ಬಂದೈತಿ ಈಗ ತಂತ್ರಜ್ಞಾನದಲ್ಲಿ. ನೋಡ್ರಿ, ಮೊದಲು ಒಂದು ಕಾಲದಲ್ಲಿ ನಾವು ಒಂದು ಫೋಟೋ ತೆಗೆದಬೇಕಾದ್ರೆ ಅದೇ ಒಂದು ದೊಡ್ಡ ನಮಗೆ ಒಂದು ಗಾಡ್ ಗಿಫ್ಟ್ ಆಗ್ತಿತ್ತು. ಒಂದು ಯಾವ್ದಾದ್ರು ರೀಲ್ ಕ್ಯಾಮ್ರಾದಿಂದ ಫೋಟೋ ತೆಗೆದಕೇಸಿಂದ ನಾವು ಪ್ರಿಂಟ್ ಹಾಕೊಂಡು ನಮ್ಮ ಆಲ್ಬಮ್ನಲ್ಲಿ ಇದು ಮಾಡ್ಕೊಂಡು ಇರ್ತಿದ್ವಿ ನಾವು. ಆದ್ರೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಒಂದು ಬಂದೈತಿ. ಈಗ ಎಐದಿಂದ ನೀವು ಫೋಟೋನು ಮಾಡಬಹುದು. ಎಐ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ವೆಬ್ಸೈಟ್ ಮತ್ತು ಆ್ಯಪ್ಗಳನ್ನು ಯೂಸ್ ಮಾಡಿಕೊಂಡು ನೀವು ಏನು ಬೇಕಾದ್ರೂ ಮಾಡೋದು. ವಿಡಿಯೋ ಕ್ರಿಯೇಟ್ ಮಾಡಬಹುದು, ಇಮೇಜ್ ಕ್ರಿಯೇಟ್ ಮಾಡಬಹುದು, ಆರ್ಟಿಕಲ್ ಬರೀಬಹುದು, ಏನು ಬೇಕು ಅದು ನಿಮಗೆ. ಈಗ ಚಾಟ್ GPT ಅಂತ ಒಂದು ಆಪ್ಷನ್ ಬಂದೈತಲ್ಲ, ಕಳೆದ ಒಂದು 2 ವರ್ಷದಲ್ಲಿ ಚಾಟ್ GPT ಒಂದು ದೊಡ್ಡ ಒಂದು ಇದು ನಡೆದೈತಿ. ಯಾಕಂದ್ರೆ ದೊಡ್ಡ ಒಂದು ಏನೈತಲ್ಲ, ಬಿರುಗಾಳಿ ಬಂದೈತಿ ಚಾಟ್ GPT. ಚಾಟ್ GPT ಏನು ಬೇಕಾದ್ರೂ ನೀವು ಕ್ವಶನ್ ಕೇಳಿದರೆ ಅದರಿಂದ ನಿಮಗೆ ಆನ್ಸರ್ ಸಿಗ್ತೈತಿ. ಅದೇ ತರ ಎಲ್ಲರೂ ಎಲ್ಲ ಪ್ಲಾಟ್ಫಾರ್ಮ್ಗಳು, ಮೈಕ್ರೋಸಾಫ್ಟ್ನು ತಮ್ಮ ಎಐದ ಒಂದು ಫೀಚರ್ ತಂದು ಬೀಯಿಂಗ್ ಪ್ಲಾಟ್ಫಾರ್ಮ್ ಅಂತ, ಬೀಯಿಂಗ್ ಪ್ಲಾಟ್ಫಾರ್ಮ್ ಇಂದ ಕೂಡ ನೀವು ಇಮೇಜ್ ಕ್ರಿಯೇಟ್ ಮಾಡಬಹುದು. ಅದೇ ಪ್ರಕಾರ ಈಗ ಫೇಸ್ಬುಕ್ ಮೇಟಾ ಫೇಸ್ಬುಕ್ ಅಂದ್ರೆ ಮೇಟಾದ ಒಂದು ವೆಬ್ಸೈಟ್ ಇದೆಯಲ್ಲ, ಅದು ಮೇಟಾದವ್ರದ್ದು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್. ಅದೇ ತರ ಮತ್ತು ವಾಟ್ಸಾಪ್ನು ಕೂಡ ಈಗ ಮೇಟಾದ ಒಂದು ಪ್ರಾಡಕ್ಟ್ ಇದೆ, ಒಂದು ಆ್ಯಪ್ ಇದೆ. ಅದರಿಂದ ಈಗ ವಾಟ್ಸಪ್ದ ಒಂದು ಹೊಸ ಅಪ್ಡೇಟ್ ಪ್ರಕಾರ ಈಗ ನೋಡ್ತಾ ಇದ್ದೀನಿ. ನಿಮಗೆ ವಾಟ್ಸಪ್ನಲ್ಲಿ ನಾನು ತಗೊಂಡು ಹೋಗ್ತೀನಿ. ವಾಟ್ಸಪ್ನಲ್ಲಿ ನಿಮಗೂ ಕೂಡ ಅಪ್ಡೇಟ್ ಬರ್ಲಿಕ್ಕಂದ್ರೆ, ಈ ಥರ ಅಪ್ಡೇಟ್ ಬರ್ಲಿಕ್ಕಂದ್ರೆ ನೀವು ನಿಮ್ಮ ಮೊದಲ ಈ ಆ್ಯಪಿಗೆ ನೀವು ಅಪ್ಡೇಟ್ ಮಾಡ್ಕೊಡ್ರಿ. ಅಪ್ಡೇಟ್ ಮಾಡ್ಕೊಂಡ್ರೆ ಪ್ಲೇಸ್ಟೋರ್ನಲ್ಲಿ ನಿಮ್ಮ ಆ್ಯಪ್ ಇದು ಅಪ್ಲಿಕೇಶನ್ ಇದೆಯಲ್ಲ, ಅದು ಅಪ್ಡೇಟ್ ಮಾಡ್ಕೊಡ್ರಿ. ಅಪ್ಡೇಟ್ ಮಾಡಿದ ನಂತರ ಈ ಥರದ ಒಂದು ಆಪ್ಷನ್ ನಿಮಗೆ ಇಲ್ಲಿ ಸಿಗ್ತೈತಿ. ಈ ಥರದ ಒಂದು ಆಪ್ಷನ್ ನಿಮಗೆ ಇಲ್ಲಿ ಸಿಗ್ತೈತಿ. ಈ ಥರದ ಒಂದು ಆಪ್ಷನ್ ನಿಮಗೆ ಸಿಗ್ತೈತಿಲ್ಲ. ಈ ಥರದ ಒಂದು ನಿಮ್ದು ಚಾಟ್ ಮುಖಾಂತರ, ಚಾರ್ಟ್ ಆಪ್ಷನ್ ಇರ್ತದಲ್ಲ, ಇಲ್ಲಿ ಪ್ಲಸ್ ಒಂದು ಚಾರ್ಟ್ ಒಂದು ಆಪ್ಷನ್ ಇದೆ. ಅದ್ರ ಮೇಲೆ ಒಂದು ಬ್ಲೂ ರೌಂಡ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದು ಎಐದ ಒಂದು ಸಿಂಬಾಲು. ಆ ಸಿಂಬಾಲ್ಗೆ ನಾವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಏನು ಬೇಕಾದ್ರೂ ಮಾಡಬೇಕು. ನೀವು ಯಾವ ಥರದ ಗುಡ್ ಮಾರ್ನಿಂಗ್ ಮೆಸೇಜ್ ಎಲ್ಲ ಇಲ್ಲಿ ಬರೇ ಇದಕ್ಕೆ ಕಮಾಂಡ್ ಕೊಟ್ಟರೆ ಸಾಕು, ನಿಮಗೆ ಇಲ್ಲಿ ಇಮೇಜ್ ಅನ್ನು ಜನರೇಟ್ ಮಾಡಿ ಕೊಡುತ್ತೆ. ಇಂಥ ಒಂದು ಅಪರ್ಚುನಿಟಿ ಮೇಟಾ ಎಐ ಅಂತ ತಂದಿದೆ ವಿತ್ ಲಾಲಾಮಾ 3 ಅಂತ ಇದೆ. ಇದೇ ಆಪ್ಷನ್ ನಿಮಗೆ ಇನ್ಸ್ಟಾಗ್ರಾಮ್ ಐಡಿ ಇದ್ರೆ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಮೇಲ್ಗಡೆ ಸಿಗ್ತೈತಿ. ಮತ್ತು ಫೇಸ್ಬುಕ್ನಲ್ಲಿ ಮೆಸೆಂಜರ್ನಲ್ಲಿ ಕೂಡ ನೀವು ಮೆಸೇಜ್ ಮಾಡೋ ಮುಖಾಂತರ ಇಲ್ಲಿ ಈ ವಾಟ್ಸಪ್ದ ಈ ಎಐ ಟೂಲಿಗೆ ನಾವು ಏನು ಬೇಕಾದರೂ ಕಮಾಂಡ್ ಕೊಟ್ಟರೆ ಇದು ನಮಗೆ ಆನ್ಸರ್ ಕೊಡ್ತೈತಿ. ಫಾರ್ ಎಕ್ಸಾಂಪಲ್, ಟುಡೇಸ್ ಇಲ್ಲಿ ಬರಲಾಗ್ತೀನಿ. ಟುಡೇ ಟ್ರೈನ್ ಟೈಮ್ ಟೇಬಲ್ ಈಗ ನಾ ಬಿಜಾಪುರದಿಂದ ಸೋಲಾಪುರ ಹಿಡಿತೀನಿ. ಸೋಲಾಪುರ್ ಟು ಬೆಂಗಳೂರು. ಇವತ್ತಿಂದು ಬೆಂಗಳೂರು ಇವತ್ತಿನ ಟೈಮ್ ಟೇಬಲ್ ಏನಿದೆ ಅದು ಕೇಳಲಾಗ್ತೀನಿ ನಾನು. ಅದು ನನಗೆ ಎಕ್ಸಾಕ್ಟ್ಲಿ ಕೊಡ್ತೈತೆ ಯಾವ್ಯಾವ ಟ್ರೈನ್ ಎಲ್ಲೆಲ್ಲಿ ಹೋಗ್ತಾವಂತ. ಇಲ್ಲಿ ಸೆಲೆಕ್ಟ್ ಮಾಡಿ ಇದಕ್ಕೆ ನಾನು ಪೇಸ್ಟ್ ಮಾಡಿದೆ. ನಾನು ಸೆಂಡ್ ಮಾಡಿದೆ ಈ ಎಐ ಟೂಲಿಗೆ. ನಾನು ಇಲ್ಲಿ ಬಂದಿದೆ. ಈಗ ನೋಡ್ರಿ, ಹೇರ್ some of the train that run from Solapur to Bangalore along with their train number, arrival and dispatch time and other relevant detail ಅಂತ ಇದು ಕೊಟ್ಟಿದೆ. ಇದು ನೋಡ್ರಿ, ಇದು ಉದಯ್ ಎಕ್ಸ್ಪ್ರೆಸ್ ಟ್ರೈನ್ ನಂಬರ್ನು ಕೂಡ ಕೊಟ್ಟಿದೆ ಮತ್ತು ಸೋಲಾಪುರದಿಂದ ಡಿಸ್ಪ್ಯಾಚ್ ಆಗುತ್ತೆ 3:40. ಇದು ಎಲ್ಲ ಕೊಟ್ಟಿದೆ. ನೋಡ್ರಿ ಎಷ್ಟು ಚಂದಾಗಿದೆ. ಮತ್ತು ಇನ್ನೂ ವಿಡಿಯೋ ಇಲ್ಲೇ ಎಸ್ಕೇಪ್ ಮಾಡಬೇಡ್ರಿ. ಚಾನಲ್ಗೆ ಯಾರು ಹೊಸದಾಗಿದ್ರಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮತ್ತು ನಿಮ್ಗಳ ಜೊತೆಗೆ ಈ ವಿಡಿಯೋ ಶೇರ್ ಮಾಡ್ರಿ. ಯಾಕಂದ್ರೆ ಇಂಥ ಅಪ್ಡೇಟ್ಗಳು ನಾನು ತರ್ತಾ ಇರ್ತೀನಿ. ಮತ್ತು ನಿಮ್ಮ ವಾಟ್ಸಪ್ನಲ್ಲಿ ಕೂಡ ನೀವು ಅಪ್ಡೇಟ್ ಮಾಡ್ಲಿಕ್ಕಂದ್ರೆ ನಿಮ್ಮ ವಾಟ್ಸಪ್ ಆ್ಯಪ್ ಅಪ್ಡೇಟ್ ಮಾಡ್ಕೊಡ್ರಿ. ಅದರಿಂದ ನಿಮಗೆ ಬೆನಿಫಿಟ್ ಸಿಗ್ತೈತಿ. ನೋಡ್ರಿ, ಎಲ್ಲ ಸೋಲಾಪುರ ಹಿಡಿದು ಬೆಂಗಳೂರು ಹೋಗುವಂತ ಮತ್ತು ಇದು ಗುಲ್ಬರ್ಗ ರಾಯಚೂರಿನಿಂದ ಹೋಗುವಂಥ ಟ್ರೈನ್ಗಳಿಗೆ ಮತ್ತು ಬಿಜಾಪುರ ಹಾಸಿ ಹೋಗುವಂಥ ಟ್ರೈನ್ಗಳಿಗೆ ಇದು ಎಲ್ಲ ಇಲ್ಲಿ ಬಸವ ಎಕ್ಸ್ಪ್ರೆಸ್ ನಮ್ಮ ಬಿಜಾಪುರದಿಂದ ಹೋಗುತ್ತೆ. ಅದು ಸಾಯಂಕಾಲ 7:30 ಇಲ್ಲಿಂದ ಹೋಗುತ್ತೆ. ನೋಡ್ರಿ, ಇಲ್ಲಿ ಟೈಮ್ ಟೇಬಲ್ ಕೊಟ್ಟಿದ್ದಾನೆ. ಎಲ್ಲ ಡ್ಯೂರೇಷನ್ 12 ತಾಸಿನಲ್ಲಿ. ಈ ಗೋಲ್ಗುಮರ್ ಎಕ್ಸ್ಪ್ರೆಸ್ ನಮ್ಮ ಬಿಜಾಪುರದ ಇದೆ. ನೋಡ್ರಿ, ಗೋಲ್ಗುಮರ್ ಎಕ್ಸ್ಪ್ರೆಸ್ ಬಿಜಾಪುರದಿಂದ ಸೋಲಾಪುರದಿಂದ ಬೆಂಗಳೂರು ಹೋಗುತ್ತೆ. ಅದು ಬಿಜಾಪುರದಲ್ಲಿಂದ ಹಾಸೆ ಹೋಗುತ್ತೆ. ಅದು ಗೋಲ್ಗುಮರ ಎಕ್ಸ್ಪ್ರೆಸ್. ಇದು ಮೈಸೂರು ಗಾಡಿ. ಇದು ಗೋಲ್ಗುಮರ ಎಕ್ಸ್ಪ್ರೆಸ್ ಮೈಸೂರು ಗಾಡಿ. ಇದು ಬೆಂಗಳೂರು ಹಾಸೆ ಹೋಗೋದು. ಇದು ಈ ಥರ ನಮಗೆ ಕೊಟ್ಟಿದೆ ನೋಡಿ, ಈ ಥರ. ಮತ್ತು ಟಿಕೆಟ್ ಎಲ್ಲಿ ನಾವು ಬುಕ್ ಮಾಡ್ಬೋದು, ಇಲ್ಲಿ ಎಲ್ಲ ನಿಮಗೆ ಆ ವೆಬ್ಸೈಟ್ ಆ್ಯಪ್ನು ಕೂಡ ಕೊಟ್ಟಿದೆ. ಈ ಥರ ಇನ್ಫಾರ್ಮೇಷನ್ ಈಗ ಎಐದಿಂದ ಎಲ್ಲ ಬಂದಿದೆ. ಮತ್ತು ಅದು ಎಲ್ಲ ಬಿಡಿ, ಈಗ ನಾವು ಒಂದು ಹೊಸ ಪ್ರಯೋಗ ಮಾಡೋಣ. ಈ ಮೇಟಾ ಎಐದ ಒಂದು ಟೂಲ್ ಮುಖಾಂತರ ಹೊಸ ಪ್ರಯೋಗನ ಮಾಡೋಣ. ನಾವು ಕೆಲವೊಂದು ಪ್ರಾಂಪ್ಟ್ಗಳನ್ನು ನಾನು ಇಲ್ಲಿ ಬರೆದಿಟ್ಟಿದ್ದೇನೆ. ನಾನು ಇಲ್ಲಿ ಕೆಲವೊಂದು ಪ್ರಾಂಪ್ಟ್ಗಳನ್ನು ತಗೋತೀನಿ. ಪ್ರಾಂಪ್ಟ್ ಎಲ್ಲಿದೆಪ್ಪ? ಓಕೆ,
ನಾನು ನಿಮಗೆ ಪ್ರಾಂಪ್ಟ್ ಇಂಗ್ಲೀಷ್ನಲ್ಲಿ ಬರ್ಲಿಕ್ಕೆ ಆಗ್ಲಿಕ್ಕಂದ್ರೆ ನಿಮಗೆ ಇನ್ನೊಂದು ಟೂಲ್ ಹೇಳ್ತೀನಿ. ಈ ಪ್ರಾಂಪ್ಟನ್ನು ಇಲ್ಲಿ ಎಲ್ಲಿದೆಪ್ಪ, ಟ್ರಾನ್ಸ್ಲೇಟ್. ಹಾಂ, ಮೊಬೈಲ್ನಲ್ಲಿ ಈ ಒಂದು ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೊಡ್ರಿ. ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮ್ಮ ಕನ್ನಡ ಭಾಷೆಯಲ್ಲಿ ಏನಾದರೂ ಬರೆದ್ರೆ ಅದು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಕೊಡುತ್ತೆ. ನಾನು ಈಗ ಫಾರ್ ಎಕ್ಸಾಂಪಲ್ ಇದೊಂದು ಕಾಪಿ ಮಾಡ್ಕೋತೀನಿ. ಓಕೆ, ಇದೊಂದು ಕಾಪಿ ಮಾಡಿದೆ ಇಂಗ್ಲೀಷ್. ಓಕೆ, ಕಾಪಿ ಮಾಡಿ ಇಲ್ಲಿ ಬರ್ತೀನಿ. ನಾನು ಇಲ್ಲಿ ಬಂದ ಕಾಸಿಂದ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಿ ಇಲ್ಲಿ ಟ್ರಾನ್ಸ್ಲೇಟ್ ಟು ಇಂಗ್ಲೀಷ್ ಇದೆಯಲ್ಲ, ಇಲ್ಲಿ ಕನ್ನಡ ಇದೆ. ಓಕೆ, ಕನ್ನಡ ಮಾಡೋಣ. ಇದು ಕನ್ನಡದಲ್ಲಿ ಈ ಥರ ನೀವು ಕನ್ನಡದಲ್ಲಿ ಬರೆದ ಕಾಸಿಂದ ನೀವು ಕಾಪಿ ಇಲ್ಲಿ ಈ ಕನ್ನಡದಲ್ಲಿ ಇದಕ್ಕೆ ಕಾಪಿ ಮಾಡ್ತೀನಿ. ಕಾಪಿ ಮಾಡಿ ಕಾಸಿಂದ ನಾನು ಏನು ಮಾಡ್ತೀನಿ, ಇದಕ್ಕೆ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಕನ್ನಡದಲ್ಲಿ ಪೇಸ್ಟ್ ಮಾಡಿದರೆ ಅದಕ್ಕೆ ನನಗೆ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಮಾಡಿಕೊಡಪ್ಪ ಅಂದರೆ ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡಿ ನನಗೆ ಕೊಡ್ತು. ಇಲ್ಲಿ ನೋಡಿದ್ರೆ ಈ ಕನ್ನಡದಲ್ಲಿ ಇಲ್ಲಿ ಬರೀಬೇಕು, ತೆಳಗಡೆ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಕೊಟ್ಟಿದ್ದೆ. ಇದಕ್ಕೆ ನಾನು ಕಾಪಿ ಮಾಡ್ತೀನಿ. ಕಾಪಿ ಮಾಡಿಕೊಂಡು ನಾನು ವಾಟ್ಸಾಪ್ಗೆ ಬರ್ತೀನಿ. ವಾಟ್ಸಾಪ್ಗೆ ಬಂದ ಕಾಸಿಂದ ಇಲ್ಲಿ ನಾನು ಇಲ್ಲಿ ತೆಳಗಡೆ ನೀವು ಚಾಟಿಂಗ್ ಎಲ್ಲಿ ಮಾಡ್ತಿರಲ್ಲ ಅಲ್ಲಿ ಇಲ್ಲಿ ಪೇಸ್ಟ್ ಮಾಡಿ ಇಲ್ಲಿ ಸೆಂಡ್ ಮಾಡಿದರೆ ಅದರ ಪ್ರಕಾರ ಒಂದು ನನಗೆ ಇಮೇಜ್ ಕ್ರಿಯೇಟ್ ಮಾಡಿ ಕೊಡುತ್ತೆ. ಇಂಥದ್ದು ಒಂದು ಟೂಲು ಈಗ ನಮ್ಮ ಕೈಯಲ್ಲಿ ಸಿಕ್ಕಿದೆ. ನೀವು ಏನು ಬೇಕಾದರೂ ಇಲ್ಲಿ ಕ್ರಿಯೇಟ್ ಮಾಡ್ಬೋದು. ಇದಕ್ಕೆ ಏನು ಬೇಕಾದರೂ ಕ್ವಶನ್ ಆನ್ಸರ್ ಕೇಳಿದರೆ ನೋಡ್ರಿ, ನಾನು ಏನು ಕೊಟ್ಟಿದ್ದೆ, ಮೇಕ್ ಎ ರಿಯಲಿಸ್ಟಿಕ್ 3D ಇಮೇಜ್ ಆಫ್ ಟೈಗರ್ ಇನ್ ದ ಜಂಗಲ್. ಇಟ್ಸ್ ನಿಕ್ ಈಸ್ ದ್ಯಾಟ್ ಆಫ್ ಆನ್ ಎಲಿಫೆಂಟ್ ಆ್ಯಂಡ್ ಇಟ್ಸ್ ಬಾಡಿ ಈಸ್ ದ್ಯಾಟ್ ಆಫ್ ಎ ಟೈಗರ್. ಅದರದ ಗೋಣ ಏನಿದೆಯಲ್ಲ ಅದು ಎಲಿಫೆಂಟ್ದೇ ಇರಬೇಕು, ಅದರದ ಬಾಡಿ ಇದೆಯಲ್ಲ ಒಂದು ಟೈಗರ್ದೇ ಇರಬೇಕು. ಅದರದ ಪ್ರಕಾರ ಈ ಥರ ಒಂದು ಅಡವಿಯಲ್ಲಿ ಒಂದು ಕಾಡಿನಲ್ಲಿ ಒಂದು ಪ್ರಾಣಿಯನ್ನು ನನಗೆ ಸೃಷ್ಟಿ ಮಾಡಿಕೊಡು ಅಂತ ನಾನು ಹೇಳಿದೆ. ಅದರ ಪ್ರಕಾರ ಇದು ಒಂದು ಇಮೇಜ್ ನನಗೆ ಇಲ್ಲಿ ಮಾಡಿಕೊಟ್ಟಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮತ್ತು ಇನ್ನೊಂದು ನಾವು ಕೊಡೋಣ ಪ್ರಾಂಪ್ಟು, ಮೇಕ್ ಎ ಪಿಕ್ಚರ್. ಈಗ ಇದು ಬೇಡ ಇದು ತಗೊಳ್ಳೋಣ. ಸೊ ನಾನು ಏನು ಮಾಡ್ತೀನಿ, ಆ ಪ್ರಾಂಪ್ಟನ್ನು ಇಲ್ಲಿ ಕಾಪಿ ಮಾಡಿ ಕಳಿಸಿ ಇಲ್ಲಿ ಪೇಸ್ಟ್ ಮಾಡಿ ಕಳಿಸಿ ಇಲ್ಲಿ ಇದಕ್ಕೆ ನಾನು ಕಮಾಂಡ್ ಕೊಡ್ತೀನಿ. ಕಮಾಂಡ್ ಕೊಟ್ಟಿದ ಮೇಲೆ ಇದು ನನಗೆ ಏನು ಮಾಡಿಕೊಡುತ್ತೆ, ಇದು ಯಾವ ಥರ ಇಮೇಜ್ ಮಾಡಿಕೊಡುತ್ತೆ ಅದು ನೋಡೋಣ. ಇದು ಬಹಳ ಒಂದು ಅದ್ಭುತವಾದ ಒಂದು ಅಪ್ಡೇಟ್ ನಿಮಗೆ ವಾಟ್ಸಪ್ನಲ್ಲಿ ಇದು ಮೇಟಾದವರು ಕೊಟ್ಟಿದ್ದಾರೆ. ನೋಡಿ ಎಷ್ಟು ಚಂದ ಒಂದು ಇಲ್ಲಿ ಇಮೇಜ್ ನನಗೆ ಜನ್ರೇಟ್ ಮಾಡಿ ಕೊಟ್ಟಿದೆ. ವಾವ್! ಇದಕ್ಕೆ ಈ ಥರ ಇಮೇಜನ್ನು ಕ್ರಿಯೇಟ್ ಮಾಡಿಕೊಂಡು ನೀವು ಯಾವ ಥರ ನೀವು ಫೇಸ್ಬುಕ್ ಮುಖಾಂತರ ಇದು ಅಪ್ಲೋಡ್ ಮಾಡಿ ಫೇಸ್ಬುಕ್ಲಿಂದ ಕೇವಲ ಇಮೇಜನ್ನು ಅಪ್ಲೋಡ್ ಮಾಡಿ ದುಡ್ಡು ಅರ್ನಿಂಗ್ ಮಾಡಬಹುದು. ಅದು ಎಲ್ಲ ನಾನು ಮುಂದಿನ ಒಂದು ವಿಡಿಯೋ ತರ್ತೀನಿ. ನೀವು ಎಷ್ಟು ನನಗೆ ಜಾಸ್ತಿ ಒಂದು 200 ಲೈಕ್ ಇದಕ್ಕೆ ಈ ವಿಡಿಯೋ ಮೇಲೆ ಬಂದು ಅಂದರೆ ನಾನು ಫೇಸ್ಬುಕ್ಲಿಂದ ಫೋಟೋ ಅಪ್ಲೋಡ್ ಮಾಡಿ ಹೇಗೆ ನೀವು ದುಡ್ಡು ಅರ್ನಿಂಗ್ ಮಾಡಬಹುದು ಅಂತ ನಿಮಗೆ ನಾನು ಆ ವಿಡಿಯೋವನ್ನು ಮಾಡಿ ತೋರಿಸ್ತೀನಿ. ನನ್ನ ಪ್ರೂಫನ್ನು ತೋರಿಸ್ತೀನಿ, ನಿಮಗೆ ಪ್ರೂಫನ್ನು ಕೂಡ ತೋರಿಸ್ತೀನಿ. ಬೇಕಾದರೆ ಮೊದಲು ಪ್ರೂಫ್ ತೋರಿಸ್ಲಾ? ಪ್ರೂಫನ್ನು ತೋರಿಸ್ತೀನಿ. ಇಲ್ಲಿ ನಾನು ಫೇಸ್ಬುಕ್ನಲ್ಲಿ ಬಂದೆ. ಇಲ್ಲಿ ನಂದು ಒಂದು ಫೇಸ್ಬುಕ್ ಪೇಜ್ ಇದೆ. ಫೇಸ್ಬುಕ್ ಪೇಜ್ನಲ್ಲಿ ಹೋಗ್ತೀನಿ. ನಾನು ಫೇಸ್ಬುಕ್ ಪೇಜ್ನಲ್ಲಿ ಹೋಗಿ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಕೇವಲ ಇಮೇಜನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ ಇಮೇಜನ್ನು ಅಪ್ಲೋಡ್ ಮಾಡಿಕೆಸಿಂದ ಇಲ್ಲಿ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಇಮೇಜನ್ನು ಅಪ್ಲೋಡ್ ಮಾಡಿಕೆಸಿಂದ ಇಲ್ಲಿ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ನಲ್ಲಿ ಬರ್ತೀನಿ. ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ನಲ್ಲಿ ಬಂದ ಕೆಸಿಂದ ಕೆಳಗಡೆ ಮೊನಿಟೈಸಿಂಗ್ ಸೆಕ್ಷನಲ್ಲಿ ಹೋಗ್ತೀನಿ. ಮೊನಿಟೈಸಿಂಗ್ ಸೆಕ್ಷನಲ್ಲಿ ಹೋಗಿ ಇಲ್ಲಿ ನಾನು ಕ್ಲಿಕ್ ಮಾಡಿದಾಗ ಇಲ್ಲಿ ಪರ್ಫಾರ್ಮೆನ್ಸ್ ಬೋನಸ್ ಅಂತ ಇದೆಯಲ್ಲ, ನೋಡ್ರಿ ಇಲ್ಲಿ ಕೇವಲ ಇಮೇಜ್ ಇದೆ. ಆಲ್ಗೆ ನಾನು ಕ್ಲಿಕ್ ಮಾಡ್ತೀನಿ. ಇಮೇಜ್ಗೆ ಕ್ಲಿಕ್ ಮಾಡ್ತೀನಿ. ಮೇಲ್ಗಡೆ ಇಮೇಜ್ಗೆ ಕ್ಲಿಕ್ ಮಾಡ್ಕೊಂಡು ನೋಡ್ತಾ ಇದ್ರೆ ಇಲ್ಲಿ ನೋಡ್ರಿ ಇಮೇಜ್ ಯಾವ ಇಮೇಜನ್ನು ಅದನ್ನು ತೋರಿಸಲ್ಲ ನಿಮಗೆ. ಯಾವ ಇಮೇಜ್ ಅದನ್ನು ತೋರಿಸ್ತೀನಿ. ಇಲ್ಲಿ ನೋಡ್ರಿ ಇದು ಇಮೇಜ್ ಹಾಕಿ ನೋಡ್ತಾ ಇದ್ರೆ ಇಮೇಜ್ ಹಾಕಿ ಇಲ್ಲಿ ಡಾಲರ್ ಆಗ್ತಾ ಇದೆ. ನೋಡ್ತಾ ಇದ್ರೆ ನೀವು ಡಾಲರ್ ಆಗ್ತಾ ಇದೆ. ಇಲ್ಲಿ ಡಾಲರ್ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಅರ್ನಿಂಗ್ ಮಾಡ್ತಾ ಇದ್ದೀನಿ ನಾನು. ಅರ್ನಿಂಗ್ ಆಗ್ತಾ ಇದೆ. ತಿಂಗಳ $10-20 ಇಲ್ಲಿಂದ ಹೆಂಗಾದ್ರೂ ಮಾಡಿ ಫೋಟೋಲಿಂದ ನಾನು ಇಲ್ಲಿ ಅರ್ನಿಂಗ್ ಮಾಡ್ತಾ ಇದ್ದೀನಿ. ನೀವು ಕೂಡ ಈ ಥರ ಮಾಡ್ಬೋದು. ಅದು ಯಾವ ವಿಡಿಯೋ ಫೇಸ್ಬುಕ್ಲಿಂದ ನೀವು ಇಮೇಜ್ ಅಪ್ಲೋಡ್ ಮಾಡಿ ಹೇಗೆ ದುಡ್ಡು ಅರ್ನಿಂಗ್ ಮಾಡ್ಬೋದು ಅಂತ ಅದು ವಿಡಿಯೋ ಬೇಕಾದರೆ ನನಗೆ ಲೈಕ್ ಬೇಕು, 200 ಲೈಕ್ ಬೇಕು. ಯಾಕಂದ್ರೆ ಲೈಕ್ ಎದಕ್ಕೆ ಬೇಡಾಕತ್ತೀನಿ, ನಾಳೆ ನಾನು ತರ್ಬೋದು. ಬೇಕಾದರೆ ಲೈಕ್ ಕೊಡ್ಲಿಕ್ಕಂದ್ರೂ ನಾನು ತಗೊಂಡು ಬರ್ತೀನಿ. ಆದರೆ ಏನೈತಲ್ಲ, ಲೈಕ್ ಎದಕ್ಕೆ ಬೇಡಾಕತ್ತೀನಿ, ಎಷ್ಟು ಮಂದಿಗೆ ಈ ವಿಡಿಯೋ ಮೇಲೆ ಬರುವಂತಹ ದುಡ್ಡು ಅರ್ನಿಂಗ್ ಮಾಡುವ ಇಮೇಜ್ ಮುಖಾಂತರ ಆ ವಿಡಿಯೋ ಮೇಲೆ ಎಷ್ಟು ಮಂದಿ ಇಂಟ್ರೆಸ್ಟ್ ಇದೆ ಅದರ ಆ ಲೈಕ್ ಮೇಲೆ ನನಗೆ ಗೊತ್ತಾಗುತ್ತೆ. ಅದಕ್ಕಾಗಿ ನನಗೆ ಲೈಕ್ ಬೇಕು. ಸೊ ಈ ಥರ ನೀವು ಈ ವಾಟ್ಸಾಪ್ದ ಈ ಫೀಚರನ್ನು ಯೂಸ್ ಮಾಡಿಕೊಂಡು ಬೇಕಾದರೆ ಏನು ಬೇಕಾದ್ರೂ ಮಾಡ್ಬೋದು. ಇದಕ್ಕೆ ವಾಟ್ಸಾಪ್ಗೆ ಇನ್ನೂ ನೀವು ಏನು ಕೇಳ್ಬೋದು, ನನಗೆ ಕೆಲವೊಂದು ಜೋಕ್ಸ್ ಬರೆದು ಕೊಡು ಪ್ಲೀಸ್ ರೈಟ್ ಎ ವೆರಿ ಫನಿ ಜೋಕ್ಸ್ ಅಂತ ಇಲ್ಲಿ ಬರೆದ ಕೆಸಿಂದ ಇದಕ್ಕೆ ನಾನು ಕಮಾಂಡ್ ಕೊಡ್ತೀನಿ. ಇವರು ನನಗೆ ಒಂದು ಕಮಾಂಡ್ ಕೊಡ್ತಾರೆ. ನೋಡ್ತಾ ಇದ್ದಾರೆ ಇಲ್ಲಿ ನೋಡ್ತಾ ಇದ್ದಾರೆ ನೋಡಿ ಎಷ್ಟು ಜೋಕ್ಸ್ ಬಂದು ಇಲ್ಲಿ 10 ಜೋಕ್ಸ್ ನನಗೆ ಇಲ್ಲಿ ಬರೆದು ಕೊಟ್ಟರು. ಇದಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಕೆಸಿಂದ ಇದಕ್ಕೆ ಹೋಗಿ ನಾನು ಗೂಗಲ್ ಟ್ರಾನ್ಸ್ಲೇಟ್ ಅನ್ನೋ ಆ್ಯಪ್ ಇದೆಯಲ್ಲ ಅಲ್ಲಿ ಹೋಗಿ ಇಂಗ್ಲೀಷನ್ನು ಸೆಲೆಕ್ಟ್ ಮಾಡಿಕೊಂಡು ಕನ್ನಡವನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಪೇಸ್ಟ್ ಮಾಡಿದರೆ ಇದು ಟ್ರಾನ್ಸ್ಲೇಟ್ನಲ್ಲಿ ನಿಮಗೆ ನೋಡ್ಬೋದು. ಇಲ್ಲಿ ಬೇಕಾದರೆ ನಾನು ಹಿಂದಿಯಲ್ಲಿ ಜೋಕ್ಸ್ ಕೊಡು, ಹಿಂದಿ ಜೋಕ್ಸ್ ಪ್ಲೀಸ್ ರೈಟ್ ಅಂತ ಬರ್ತೀನಿ.
ಪ್ಲೀಸ್ ರೈಟ್. ಹಿಂದಿ ಜೋಕ್ಸ್ ಪ್ಲೀಸ್ ರೈಟ್ ಅನ್ನೋದು. ನನಗೂ ಜಾಸ್ತಿ ಇಂಗ್ಲೀಷ್ ಬರೋಂಗಿಲ್ಲ, ಆದರೂ ಕೂಡ ಇಲ್ಲಿ ನಾನು ಬರೆದು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿರಿ, ಹಿಂದಿಯಲ್ಲಿ ನನಗೆ ಬರೆದು ಕೊಟ್ಟಿದೆ. ನೋಡೋಣ, ಕನ್ನಡದಲ್ಲಿ ನಾನು ಬರೆಯುವ ಪ್ರಯತ್ನ ಮಾಡ್ತೀನಿ. ಕನ್ನಡದಲ್ಲಿ ನಾನು ಬರೆಯೋಣ. ಪ್ಲೀಸ್ ಹಾರರ್ ಸ್ಟೋರಿ 100 words in Kannada for ಯೂಟ್ಯೂಬ್ ಚಾನಲ್ಗೋಸ್ಕರ ನನಗೆ ಒಂದು 100 ವರ್ಡ್ಸಿಂದ ಒಂದು ಹಾರರ್ ಸ್ಟೋರಿ ಬರೆದು ಕೊಡು ಅಂತ ನಾನು ಹೇಳಿದೆ. ಓಕೆ, ಇದಕ್ಕೆ ನಾನು ಕಮಾಂಡ್ ಕೊಡೋಣ. ಏನು ಕನ್ನಡದಲ್ಲಿ ಬರೆದು ಕೊಡುತ್ತಾ ಇಲ್ಲೋ ನೋಡೋಣ. ಒಂದು ರಾತ್ರಿ ಒಬ್ಬ ಯುವಕ ತನ್ನ ಹೊಸ ಮನೆಗೆ ಬಂದ. ಆತನು ಹಿಂದಿನ ಮನೆಯ ನೆನಪು ಮಾಡಿದ. ಆಗ ಅವನು ಕೇಳಿದ. ನೋಡಿ ಎಷ್ಟು ಚಂದ ಬರೆದು ಕೊಟ್ಟ. ಯಾಕಂದ್ರೆ ಮತ್ತೆ ಇಲ್ಲಿ ಕಮಾಂಡ್, ನನಗೆ ಜಾಸ್ತಿ ಕನ್ನಡ ಬರೋಂಗಿಲ್ಲ, ನನಗೆ ಅಷ್ಟು ನಾಲೆಜ್ ಇಲ್ಲ ಅಂತ ಹೇಳ್ತಾ ಇದ್ದೆ. ಆದರೂ ಕೂಡ ಇಂಗ್ಲೀಷ್ನಲ್ಲಿ ಏನು ಬೇಕಾದರೂ ನೀವು ಜನರೇಟ್ ಮಾಡಿ ಅದಕ್ಕೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿಕೊಂಡು ಅದರಿಂದ ನೀವು ವಿಡಿಯೋ ಮಾಡ್ಬೋದು. ಇನ್ನೂ ಭಾಳಷ್ಟು ಈ ಅಪ್ಡೇಟ್ ಬಗ್ಗೆ, ಇದರಲ್ಲಿ ಏನೇನು ಫೀಚರ್ ಯೂಸ್ ಮಾಡೋದಿದೆ, ಯಾವ ಥರ ಇದಕ್ಕೆ ಯೂಸ್ ಮಾಡಿಕೊಂಡು ನಾವು ನಮ್ಮ ಜೀವನದಲ್ಲಿ ಯೂಸ್ ಮಾಡಿಕೊಂಡು ನಮ್ಮ ಜೀವನದ ಒಂದು ಒಳ್ಳೆ ಅಪರ್ಚುನಿಟಿಯನ್ನು ನಾವು ಪಡಿಬಹುದು ಅಂತ ಒಳ್ಳೆ ವಿಡಿಯೋ ತರ್ತೀನಿ. ಅದಕ್ಕಾಗಿ ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಗೆಳೆಯ ಜೊತೆಗೆ ಈ ವಿಡಿಯೋ ಶೇರ್ ಮಾಡಿರಿ. ಮತ್ತು ಈ ವಿಡಿಯೋ ಹೇಗೆ ಅನಿಸಿದೆ ನಿಮಗೆ ಕೆಳಗಡೆ ಕಮೆಂಟ್ ಮಾಡಿ ಹೇಳಿ ನನಗೆ. ಅದಕ್ಕಾಗಿ ಮೊದಲು ಹೇಳ್ತೀನಿ ನಿಮಗೆ, ಯಾಕಂದ್ರೆ ನಾನು ಕಳೆದ 1 ತಿಂಗಳಿಂದ ವಿಡಿಯೋ ಮಾಡಿಲ್ಲ, ದಯವಿಟ್ಟು ಕ್ಷಮಿಸಬೇಕು. ಮತ್ತು ಇನ್ನೂ ಭಾಳಷ್ಟು ಅಪ್ಡೇಟ್ಗಳು ಬರ್ತಾವೆ, ಅದ್ರ ಬಗ್ಗೆ ನಾನು ನಿಮಗೆ ವಿಡಿಯೋ ಮಾಡಿ ಹೇಳ್ತೀನಿ. ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ, ಶಿವನ ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಅಲ್ಲಿ ತನಕ ನಮಸ್ಕಾರ.